ಕಳೆದು ಹೋದ ಕಾಲವನ್ನು ಮತ್ತೆ ಮರಳಿ ತರಲು ಆಗುವುದಿಲ್ಲ. ಮತ್ತೆ ಏತಕ್ಕಾಗಿ ಅಲ್ಲಿಯೇ ಇದ್ದು ಬಿಡುವಿರಿ? ಕಾಲವೇ ನಮಗೆ ಕಲಿಸಿದ ಪಾಠ ಮುಂದಕ್ಕೆ ಹೇಗೆ ಹೋಗಬೇಕೆಂದು ಅಲ್ಲವೇ? ನಾವು ಹುಟ್ಟಿರುವೆವು, ಆದರೆ ಹೇಗೆ ಜೀವಿಸುತ್ತೇವೆ ಎಂದು ನಮಗೆ ಗೊತ್ತಿಲ್ಲ. ಆದರೆ ಒಂಟಿಯಾಗಿ ಹೋಗುವೆವು ಎಂಬುದು ಮಾತ್ರ ಎಲ್ಲರಿಗೂ ಗೊತ್ತು. ಅದಕ್ಕೆ ಯಾವತ್ತೂ ಇತರರ ಮೇಲೆ ಅವಲಂಬಿತರಾಗಬೇಡಿ. ಪ್ರತಿ ಬಾರಿಯೂ ಸೋಲುತ್ತಿರುವೆನೆಂದು ದುಃಖ ಪಡುವ ಬದಲು ಏತಕ್ಕಾಗಿ ಸೋಲುತ್ತಿರುವೆ ಎಂದು ಒಮ್ಮೆ ಯೋಚಿಸು. ಆಗ ಸೋಲು ನಿನ್ನ ಕಡೆ ತಿರುಗಿಯೂ ನೋಡುವುದಿಲ್ಲ. ಜೀವನದಲ್ಲಿ ಯಶಸ್ವಿ ಆಗಬೇಕೆಂದರೆ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು. ಬದುಕಬೇಕೆಂದರೆ ಇಷ್ಟಗಳನ್ನು ಬದಲಾಯಿಸಿಕೊಳ್ಳಬೇಕು. ಬೇರೆ ದಾರಿಯೇ ಇಲ್ಲ. ಕೆಲವೊಂದು ಬಾರಿ ಅಂದುಕೊಳ್ಳುತ್ತೇವೆ, ಭಾರ ಮತ್ತು ಜವಾಬ್ದಾರಿಯನ್ನು ಹೊರುವುದಕ್ಕಿಂತ ಹೃದಯದಲ್ಲಿ ದುಃಖದ ಭಾರವನ್ನು ಹೊರುವುದು ತುಂಬ ಕಠಿಣ ಎಂದು. ತಾಯಿಗೆ ಪ್ರೀತಿ ಹೆಚ್ಚು. ನೀನು ದುಃಖಪಟ್ಟರೆ ತಾಯಿಗೆ ತಡೆದುಕೊಳ್ಳಲು ಆಗುವುದಿಲ್ಲ. ತಂದೆಗೆ ಜವಾಬ್ದಾರಿ ಹೆಚ್ಚು. ನೀನು ತಪ್ಪು ದಾರಿ ನಡೆದರೆ ನೋಡಲು ಆಗುವುದಿಲ್ಲ. ಒಬ್ಬರದು ಪ್ರೀತಿ, ಮತ್ತೊಬ್ಬರದು ಜವಾಬ್ದಾರಿ. ಇಬ್ಬರೂ ಸಮಾನರು. ತಂದೆ ತಾಯಿಯನ್ನು ಯಾವತ್ತೂ ವ್ಯತ್ಯಾಸ ಮಾಡಬಾರದು. ಎಷ್ಟೇ ಪ್ರಯತ್ನ ಪಟ್ಟರೂ ಫಲಿತಾಂಶ ಸಿಗುತ್ತಿಲ್ಲವೆಂದು ಚಿಂತಿಸಬೇಡ. ಫಲಿತಾಂಶ ಸಿಗುವಷ್ಟು ಪ್ರಯತ್ನ ನಾನು ಮಾಡಿಲ್ಲವೆಂದು ಗುರುತಿಸಿ ಮತ್ತೆ ಪ್ರಯತ್ನಿಸು. ಪ್ರಯತ್ನಿಸುತ್ತಲೇ ಇರು. ಫಲಿತಾಂಶ ಸಿಗುವವರೆಗೂ ಪ್ರಯತ್ನವನ್ನು ಬಿಡಬೇಡ. ಏಕೆಂದರೆ ನಿನ್ನ ಫಲಿತ ಪಡೆಯಲು ನೀನಿನ್ನೂ ಎಷ್ಟು ದೂರ ಇರುವೆ ಎಂದು ತಿಳಿಯಲು ನಿನ್ನಿಂದ ಸಾಧ್ಯವಿಲ್ಲ. ಹಾಗಾಗಿ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸದಿರು. ನಿನ್ನ ಜೀವನ ನಿನ್ನ ಕರ್ಮ ಫಲಿತದ ಅನುಗುಣವಾಗಿ ಯಾವ ಮಾರ್ಗದಲ್ಲಿ ನಡೆಯಬೇಕು ಅನ್ನುವುದನ್ನು ತಪ್ಪದೇ ನಿರ್ಣಯಿಸುತ್ತದೆ. ಅದಕ್ಕಾಗಿ ಕುಗ್ಗಬೇಡ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.